ಸೋಮಶೇಖರ ಸರ್, ಈಗ ಈ ಅಮೆರಿಕ ಯಾವ ಥರ ಇದೆ ಅಂತ ಹೇಳಿದ್ರೆ, ಇಂಡಿಯಾದಿಂದ ಅಮೆರಿಕಕ್ಕೆ ಬರುವುದು ಜಾಸ್ತಿ ಇದೆಯಾ, ಅಮೆರಿಕದಿಂದ ಇಂಡಿಯಾಗೆ ಸುರಿಯೋದು ಜಾಸ್ತಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋ ರೀತಿ ನಮಗೆ ಕಾಣಿಸ್ತಾ ಇದೆ ಸರ್ ಮೇಲ್ನೋಟಕ್ಕೆ. ಇದು ಟ್ಯಾಕ್ಸನ್ನು ಭಾರತ ಇಳಿಸಿದ್ಯಾ ಇಲ್ಲಿವರೆಗೂ, ಅದು ನಮಗೊಂದು ಕ್ಲಾರಿಟಿ ಬೇಕಾಗುತ್ತೆ. ರಷ್ಯಾದಿಂದ ತೈಲ ಖರೀದಿ ಭಾರತ ಮಾಡ್ತಾ ಇಲ್ವಾ, ಮಾಡಿದ್ರೆ ಕಡಿಮೆ ಮಾಡುತ್ತಾ, ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ನಮಗೆ ಸಿಗ್ತಾ ಇಲ್ಲ. ವೆನಿಜುವೆಲಾದಿಂದ ತೈಲ ಖರೀದಿ ಮಾಡಬೇಕು ಅಂತ ಟ್ರಂಪ್ ಯಾವುದೋ ಒಂದು ಬೆತ್ತ ಹಿಡ್ಕೊಂಡು ದೊಣ್ಣೆ ಹಿಡ್ಕೊಂಡು ಹೇಳಿದ್ದಕ್ಕೆ ಮಾತಿಗೆ ಭಾರತ ಬಾಗುತ್ತಾ ತಲೆಬಾಗಲ್ವಾ, ಈ ಪ್ರಶ್ನೆ ಇದೆ. ಇಂಧನ, ಕಲ್ಲಿದ್ದು, ತಂತ್ರಜ್ಞಾನ, ಕೃಷಿ ಅನೇಕ ಸರಕನ್ನು ಭಾರತ ಅಮೆರಿಕದಿಂದ ಕೊಳ್ಳಲಿಕ್ಕೆ ಒಪ್ಪುತ್ತಾ? ಇಂಧನವೋ, ಕಲ್ಲಿದ್ದಲೋ, ತಂತ್ರಜ್ಞಾನವೋ ಅಮೆರಿಕೆಯಿಂದ ಆಗಲೇ ಕೇಶವ್ ಸರ್ ಹೇಳ್ತಾ ಇದ್ರು, ಏನು ಕೊಂಡ್ಕೊಂಡ್ರು ಡಾಲರ್ ಆಗಿಬಿಟ್ಟಾಗ ನಮಗೆ ದುಬಾರಿ ಆಗುತ್ತಪ್ಪ, ನಮ್ಮದು ಆ ಚೌಕಾಶಿ ಭಾಳ ಕಷ್ಟ ಆಗಿಬಿಡುತ್ತೆ, ಬೇರೆ ದೇಶಕ್ಕೆ ಕಡಿಮೆ ಸಿಗ್ತಿದೆ, ನಾನ್ಯಾಕಲ್ಲಿ ಹೋಗಲಿ ಅಂತ ಹೇಳಿ. ಸೊ ಇದರಿಂದ ನಮ್ಗೆ ಅಮೆರಿಕದಿಂದ ಬರೋದು ಜಾಸ್ತಿ ಇದೆಯಾ, ನಾವು ಕಳ್ಕೊಳ್ಳೋ ಜಾಸ್ತಿ, ಒಂದು ಪ್ರಶ್ನೆ ಬರುತ್ತೆ. ಬಟ್ ಸಾಫ್ಟ್ವೇರು, ಉದ್ಯೋಗ, ಟೆಕ್ನಾಲಜಿ ಈ ಕಾಲಘಟ್ಟದಲ್ಲಿ ಭಾರತೀಯ ಉದ್ಯೋಗ ವಲಯ ಇದೆಯಲ್ಲ, ಅದು ಅಮೆರಿಕ ಮೇಲಿನ ಅವಲಂಬನೆ ಜಾಸ್ತಿ ಇರೋ ಕಾಲಘಟ್ಟದಲ್ಲಿ ನಾವು ಇದೀವ ಈಗಲೂ ಅಂತ. ಇದು ಹಲವಾರು ಪ್ರಶ್ನೆಗಳು ಇವೆ ನಿಮ್ಮ ಒಂದೇ ಇದರಲ್ಲಿ. ಫಸ್ಟ್ ರಷ್ಯನ್ ಆಯಿಲ್ನೇ ತಗೊಂಡ್ಬಿಡೋಣ. ಇನ್ಫ್ಯಾಕ್ಟ್ ಟ್ರಂಪ್ ಹೇಳಿದ್ದು ಒಂದು 3-4 ತಿಂಗಳ ಹಿಂದೆನೆ ರಷ್ಯನ್ ಆಯಿಲ್ ಅನ್ನ ತಗೋತಾ ಇಲ್ಲ ಅಂತ ನನಗೆ ಮೋದಿ ಹೇಳಿದ್ದಾರೆ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಅದು ಎಷ್ಟು ಅಕ್ಟೋಬರ್ ನಲ್ಲಿ, ಅನಂತರ ಸಹ ಇಂಡಿಯಾ ಏನು ನಿಲ್ಲಿಸಲಿಲ್ಲ. ಇನ್ಫ್ಯಾಕ್ಟ್ October-November ನಲ್ಲಿ ಇಂಡಿಯಾ ಪ್ರತಿ ದಿನಕ್ಕೆ 2 ಮಿಲಿಯನ್ ಬ್ಯಾರೆಲ್ ರಷ್ಯನ್ ಕ್ರೂಡ್ ಆಯಿಲ್ ಅನ್ನು ಇಂಪೋರ್ಟ್ ಮಾಡ್ಕೋತಾ ಇದ್ರು. ಡಿಸೆಂಬರ್ ನಲ್ಲೂ ಸಹ ಅದು 2 ಮಿಲಿಯನ್ ಬ್ಯಾರೆಲ್ ಪರ್ ಡೇ ನಡೀತು. ಜನವರಿನಲ್ಲಿ, ಇನ್ಫ್ಯಾಕ್ಟ್ ಜನವರಿ 20 ತನಕ ಮಾತ್ರ ನನ್ನ ಹತ್ರ ಡಾಟಾ ಇರೋದು. ಅಲ್ಲಿವರೆಗೆ ಪ್ರತಿದಿನ ಜನವರಿನಲ್ಲಿ ಇಂಡಿಯಾ ತಗೊಂಡದ್ದು 1.2 ಮಿಲಿಯನ್ ಬ್ಯಾರೆಲ್ಸ್ ಅಂತ ಹೇಳಿದ್ರೆ ಎಷ್ಟು, ಒಂದು 0.8 ಮಿಲಿಯನ್ ಅಂದ್ರೆ 8 ಲಕ್ಷ ಬ್ಯಾರೆಲ್ ಕಡಿಮೆ ಆಯಿತು. ಅಂದ್ರೆ ಜನವರಿನಲ್ಲಿ ಕಡಿಮೆ ಆಗಿರೋದಂತೂ ನಿಜ, ಅದನ್ನ ನಾವು ಹೋಗಬೇಕು ಆಯ್ತಾ. ಮೊನ್ನೆ ಇದು ಸೋಮವಾರ ಟ್ರಂಪ್ ಟ್ವೀಟ್ ಮಾಡ್ತಾ ಹೇಳಿದ್ದು ರಷ್ಯಾದಿಂದ ಏನು ಆಯಿಲ್ ತಗೊಳ್ಳೋದಿಲ್ಲ ಅಂತ ಮೋದಿ ಹೇಳಿದ್ದಾರೆ ಅಂತ. ಆದ್ರೆ ನಿಂತಿಲ್ಲ ಅನ್ನೋದನ್ನ ಜನವರಿ ಇದು ನಾವು ನೋಡ್ತೀವಿ. ಮತ್ತೆ ಅದಕ್ಕೆ ಕಡಿಮೆ ಆಗಿರೋದಂತೂ ನಿಜ. ಇದಕ್ಕೆ ಕಾರಣ ಒಂದೇ ಒಂದು ಕಾರಣ, ವೆನಿಜುವೆಲಾ ಆಯಿಲ್ ಇದೆಯಲ್ಲ, ಅದನ್ನ ಟ್ರಂಪ್ ಅದನ್ನ ಬೆತ್ತ ಹಿಡ್ಕೊಂಡು ನಮ್ಮನ್ನ ಬೆದರಿಸಬೇಕಾಗಿಲ್ಲ. ಅಲ್ಲೇನಾಗಿದೆ, ವೆನಿಜುವೆಲಾ ಆಯಿಲ್ದು ಆ ಒಂದು ಟ್ರಂಪ್ಗೂ ಅದು ಒಂದು ರೀತಿ ಬಿಸಿ ತುಪ್ಪ ಆಗಿದೆ, ಮತ್ತೆ ನಮಗೆ ಅದರಲ್ಲಿ ಲಾಭ ಆಗಿದೆ. ವೆನಿಜುವೆಲಾದ ಆಯಿಲ್ ಅದು ನೋಡಿ, ಬೇರೆ ಗಲ್ಫ್ ಅಥವಾ ರಷ್ಯನ್ ಆಯಿಲ್ ಅಥವಾ ಈವನ್ ಅಮೆರಿಕನ್ ಆಯಿಲ್ ತರನೇ ಅದು ಲೈಟ್ ಅಲ್ಲ, ಬಹಳ ಹೆವಿ ಆಯಿಲ್. ಅದು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಕಷ್ಟ, ಪ್ರೋಸೆಸ್ ಮಾಡೋದು ಅದು ತುಂಬಾ ಶ್ರಮದಾಯಕ ಮತ್ತೆ ವೆಚ್ಚದಾಯಕ. ಆ ಟೆಕ್ನಾಲಜಿ ಇದುವರೆಗಿರೋದು ಅಮೆರಿಕ, ಚೈನಾ ಮತ್ತು ಇಂಡಿಯಾದಲ್ಲಿ ಮಾತ್ರ. ಅಮೆರಿಕನ್ ಕಂಪನಿಗಳು ಟ್ರಂಪ್ ಎಷ್ಟೇ ಪುಸಲಾಯಿಸಿದ್ರು, ಎಕ್ಸಾನ್ ಮೊಬಿಲ್, ಕೊನಾಕೋ, ಫಿಲಿಪ್ಸ್ ಅವು ಯಾವುದೋ ಇಲ್ಲಿಗೆ ಹೋಗ್ತಾ ಇಲ್ಲ. ಚೈನಾನ ಹೋಗೋದಕ್ಕೆ ಏನು ಅಲ್ಲಿ ಓಡಿಸ್ಬಿಟ್ಟಿದ್ದಾರೆ, ಮತ್ತೆ ಬರೋದಕ್ಕೆ ಅಮೆರಿಕ ಬಿಡೋದಿಲ್ಲ. ನೆಕ್ಸ್ಟ್ ಆಪ್ಷನ್ ಇಂಡಿಯಾನೇ. ಇನ್ಫ್ಯಾಕ್ಟ್ ಡಿಸೆಂಬರ್ ನಲ್ಲಿ ವೆನಿಜುವೆಲಾದ ಒಂದು ಶಾಡೋ ಫ್ಲೀಟ್ ನಲ್ಲಿ ಅವರು ಆಯಿಲ್ ನ ಸಪ್ಲೈ ಮಾಡ್ತಿದ್ರಲ್ಲ, ಅದನ್ನೆಲ್ಲ ಅಮೆರಿಕ ತಡೆದ ಮೇಲೆ ಅಲ್ಲಿ ಉತ್ಪಾದನೆಗೆ ಪ್ರತಿದಿನಕ್ಕೆ 1 ಲ್ಯಾಕ್ ಅರೌಂಡ್ 1 ಲ್ಯಾಕ್ ಬ್ಯಾರಲ್ಸ್ ಆಫ್ ಆಯಿಲ್ ಉತ್ಪಾದನೆ ಆಗ್ತಾ ಸ್ಟಾಕ್ ತುಂಬೋಗಿದೆ ಇಲ್ಲಿ ವೆನಿಜುವೆಲಾದಲ್ಲಿ. ಅದನ್ನ ಕ್ಲಿಯರ್ ಮಾಡ್ಲೇಬೇಕು. ಅದಕ್ಕೆ ಅಮೆರಿಕ ಟ್ರಂಪ್ ಕಾಣ್ತಾ ಇರೋದು ಇಂಡಿಯಾನೇ. ಹೀಗಾಗಿ ಆ ವೆನಿಜುವೆಲಾ ಆಯಿಲ್ ಅನ್ನ ಪ್ರೋಸೆಸ್ ಮಾಡುವಂತ ಟೆಕ್ನಾಲಜಿ ಇಂಡಿಯಾದಲ್ಲಿ ಇರೋದ್ರಿಂದ, ಮತ್ತೆ ಇದು ಆಕ್ಚುಲಿ ಅದನ್ನ ಇಂಡಿಯಾಗೆ ಕಡಿಮೆ, ರಷ್ಯನ್ ಆಯಿಲ್ಗಿಂತಲೂ ಕಡಿಮೆ ಕೊಡೋ ಸಾಧ್ಯತೆ ಇರೋದ್ರಿಂದ ಇಂಡಿಯಾ ಅದನ್ನ ತಗೋಬಹುದು. ಯಾಕಂದ್ರೆ ಜೈಶಂಕರ್ 3.5 ವರ್ಷಗಳ ಹಿಂದೆ ಪ್ರಾಟಿಸ್ಲಾವಾದಲ್ಲೇ ಓಪನ್ ಆಗಿ ಹೇಳಿದ್ದಾರೆ, ನನಗೆ ನನ್ನ ಜನರ ಆದಾಯ $2,000 ಪರ್ ಆನಮ್ ಪರ್ ಕ್ಯಾಪಿಟಲ್ ಇನ್ಕಮ್, ನನಗೆ ಎಲ್ಲಿ ಕಡಿಮೆ ಆಯಿಲ್ ಸಿಗುತ್ತೋ ಅಲ್ಲಿ ತಗೋತೀನಿ ಅಂತ. ರಷ್ಯಾದಲ್ಲಿ ಕಡಿಮೆ ಸಿಕ್ಕಿದಾಗ ತಗೊಂಡ್ವಿ, ವೆನಿಜುವೆಲಾ ಸಿಗೋದ್ರೆ ನಾವು ಖಂಡಿತ ಅಲ್ಲಿ ತಗೋತೀವಿ, ಅದ್ರಲ್ಲಿ ಏನೂ ತೊಂದರೆ ಇಲ್ಲ. ಅಮೆರಿಕದ ಒತ್ತಾಯ ಬೇಕಾಗಿಲ್ಲ ನಮಗೆ, ಅದು ವಿಲ್ ಗೆಟ್ ಫ್ರಮ್ ವೆನಿಜುವೆಲಾ ಆಲ್ಸೋ ಇಷ್ಟು. ಸೊ ಈಗ ಅದು ರಷ್ಯನ್ ಆಯಿಲ್. ಮತ್ತೆ ನೆಕ್ಸ್ಟ್ ಏನೋ ನೀವು ಕೇಳಿದ್ರಲ್ಲ, ಬೇರೆ ಪ್ರಶ್ನೆ ಮರ್ತೇ ಹೋಗೋಗಲ್ಲ. ಅಂದ್ರೆ ಈಗ ಅಲ್ಲಿ ಏನಾಗುತ್ತೆ ಗೊತ್ತಾ ಸರ್, ನಮಗೆ ಈ ಚೈನಾ ಮತ್ತು ಇಂಡಿಯಾ ಹಾಗೂ ಈ ತರ ಅಮೆರಿಕದ ಈ ಕಥೆ ಇದೆಯಲ್ಲ, ಇಂಧನವನ್ನೋ, ಕಲ್ಲಿದ್ದಲನ್ನೋ, ತಂತ್ರಜ್ಞಾನವನ್ನೋ, ಕೃಷಿಯನ್ನೋ, ಅದರ ಸರಕನ್ನೋ ನಾವು ಭಾರತಕ್ಕೆ ಈ ಥರ ಆಮದು ಮಾಡ್ಕೊಳ್ಬೇಕು ಅಮೆರಿಕಾಯಿಂದ ಅಂತ ನಾವು ಹೇಳಿಬಿಟ್ರೆ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ? ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕಲ್ಲಿದ್ದಲೋ ಇನ್ನೊಂದೋ ಮತ್ತೊಂದೋ ನಾವು ಆಲ್ರೆಡಿ ಯಾರೊಂದಿಗೆ ಒಪ್ಪಂದ ಮಾಡ್ಕೊಂಡಿದ್ದೀವೋ ಅದು ನಮಗೆ ಸ್ವಲ್ಪ ಅನುಕೂಲಕರವಾಗಿದೆ. ಈಗ ಅಮೆರಿಕದಿಂದ ಏನು ಬಂದರೂ ದುಬಾರಿ ಅನ್ನೋ ಕಾಲಘಟ್ಟದಲ್ಲಿ ಇದು ಒಂದು ಭಾಗ. ಈ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಮೆರಿಕ ಮೇಲೆ ಡಿಪೆಂಡ್ ಆಗಿದ್ದಾರಲ್ಲ, ಯಾವ ಜಾಸ್ತಿ ತೂಕ ಇದರಲ್ಲಿ, ಯಾವುದ್ರಲ್ಲಿ ಜಾಸ್ತಿ ನಮ್ಗೆ ನಷ್ಟ ಆಗುತ್ತೆ ಅಂತ?
ಇನ್ಫ್ಯಾಕ್ಟ್ ಕಲ್ಲಿದ್ದಲ್ನ ತಗೊಂಡ್ರೆ, ಕೋಲ್ ತಗೊಂಡ್ರೆ, ನಾವು ಆಕ್ಚುಲಿ ನಮ್ಮಲ್ಲಿ ಕೋಲ್ ಇದೆ, ಅದನ್ನ ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಇಂಡೋನೇಷ್ಯಾದಿಂದೆಲ್ಲ ತಗೋತಾ ಇದ್ದೀವಿ ನಾವು, ಕಜಾಕ್ಸ್ತಾನ್ ತಗೋತಾ ಇದ್ದೀವಿ. ಹಾಗಿರುವಾಗ ಅಮೆರಿಕಾದಿಂದ ಸಸ್ತಾಗಿ ಸಿಗೋ ಸಾಧ್ಯತೆ ಇದ್ರೆ ಮಾತ್ರ, ಅಂದ್ರೆ ಪ್ರೈಸ್ ಕಂಪೇರ್ ಮಾಡಿ ಇಂಡಿಯಾ ತಗೋಬಹುದು, ಅದ್ರಲ್ಲಿ ಏನೂ ತೊಂದರೆನಿಲ್ಲ. ಆದ್ರೆ ಸಾಫ್ಟ್ವೇರ್ ಇದೆಯಲ್ಲ, ನಮ್ಮ ಜನಕ್ಕೆ ಹೆಚ್ಚಂದ್ರೆ ಒಂದು ರೀತಿಯ ಉದ್ಯೋಗ ಅವಕಾಶಗಳು ಇಂಡಿಯಾದ ಹೊರತಾಗಿ ಸಿಗ್ತಾ ಇರೋದು ಅಮೆರಿಕಾದಲ್ಲಿ. ಈ ಕಾರಣಕ್ಕಾಗಿ ಅದು ಮತ್ತೆ ಅವರು ಅಲ್ಲಿ ಹೋಗಿ ಕೆಲಸ ಮಾಡಿ ಕಳಿಸುವಂತ ರೆಮಿಟೆನ್ಸ್ ಇದೆಯಲ್ಲ ಡಾಲರ್ ನಲ್ಲಿ, ಅದು ಸಹ ನಮ್ದು ಡಾಲರ್ ಸಂಗ್ರಹಕ್ಕೆ ಕಾಂಟ್ರಿಬ್ಯೂಟ್ ಆಗ್ತದೆ. ಈಗ ಅದು ಆಕ್ಚುಲಿ ಅದನ್ನ ನಾವು ನಮಗೆ ಲಾಭನೇ ಜಾಸ್ತಿ ಇದೆ ಅಂತ ನಾವು ಹೇಳ್ಬೋದು. ಮತ್ತೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಗ್ಗೆ ಹೇಳೋದಾದ್ರೆ, ಇನ್ಫ್ಯಾಕ್ಟ್ ಪಿಯೂಷ್ ಗೋಯಲ್ ಮತ್ತೆ ಹೇಳಿದ್ದಾರೆ, ಈ ಅಗ್ರಿಮೆಂಟ್ ಏನ್ ಮಾತುಕತೆ ಸ್ಟೇಜ್ ಬಂದಿದೆ ಈಗ, ನಮ್ಮ ಡೈರಿ ಮತ್ತೆ ಅಗ್ರಿಕಲ್ಚರ್ ಫೀಲ್ಡ್ ಇದೆಯಲ್ಲ, ಅದರ ನಮ್ಮ ಹಿತಾಸಕ್ತಿಗಳನ್ನ ನಾವು ಸುರಕ್ಷಿತವಾಗಿ ಇಟ್ಟಿದ್ದೀವಿ ಅಂತ, ಕಾಂಪ್ರಮೈಸ್ ಮಾಡ್ಕೊಂಡು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕ್ಷೇತ್ರ ಯೋಚನೆ ಮಾಡಬೇಕಾಗಿಲ್ಲ. ನೆಕ್ಸ್ಟ್ 18% ನಮಗೆ ಟ್ಯಾಕ್ಸ್ ಆಗ್ತೀವಿ ಅಂತ ಅಮೆರಿಕ ಹೇಳ್ತದಲ್ಲ. ಇನ್ಫ್ಯಾಕ್ಟ್ ರೈಸ್ ವಿಷಯದಲ್ಲಿ ನಮಗೆ ಬಿಗ್ಗೆಸ್ಟ್ ಕಾಂಪಿಟೇಟರ್ ಥೈಲ್ಯಾಂಡ್ ಮತ್ತೆ ವಿಯೆಟ್ನಾಂ. ಥೈಲ್ಯಾಂಡ್ ಎರಡೂ ದೇಶಗಳ ಮೇಲೆ ಅಮೆರಿಕ ಹಾಕಿರೋದು 20% ಟ್ಯಾರಿಫ್, ನಮಗಿಂತ 2% ಜಾಸ್ತಿ. ನಮಗೆ ನೋಡಿ ಇಂಡಿಯನ್ ಹಾರ್ವೆಸ್ಟ್ ಸೀಸನ್ ಈ ಸಲ ಬಂಪರ್ ಕ್ರಾಪ್ ಬರ್ತದಂತೆ, ಅಕ್ಕಿ ಅದು ಭತ್ತ ನಮ್ದು 139 ಮಿಲಿಯನ್ ಟನ್ಸ್. ಹೀಗಾಗಿ ನಾವು ಥಾಯ್ ಮತ್ತೆ ವಿಯೆಟ್ನಾಮೀಸ್ ಅಕ್ಕಿಯನ್ನ ಬಿಟ್ಟು ಅಮೆರಿಕಾದವರು ನಮ್ಮ ಅಕ್ಕಿಯನ್ನ ಜಾಸ್ತಿ ತಗೊಳ್ಳೋ ಸಾಧ್ಯತೆ ಇದೆ. ಈಗ ಹಲವಾರು ವಿಷಯದಲ್ಲಿ ನಮ್ಗೆ ಅನುಕೂಲ ಆಗ್ತದೆ ಸರ್ ಇದು. ಫೈನ್. ಕೇಶವ್ ಸರ್ ಫೈನಲ್ ಕ್ವಶನ್ ಸರ್ ನಾನು ನಿಮಗೆ, ಈಗ ಅಮೆರಿಕ ಎಲ್ಲಿಯಾದ್ರೂ ನಾನು ನಿಮಗೆ ಮೊಟ್ಟೆ ಕೊಡ್ತೀನಿ, ನಿಮ್ಮಿಂದ ನಾನು ಮೊಟ್ಟೆ ತಗೊಳ್ತೀನಿ, ನನ್ನಿಂದ ನೀವು ಕೋಳಿ ತಗೊಳ್ಳಿ ಅಂತ ಏನಾದ್ರು ಆ ತರದ ಡೀಲ್ ಕಾಣಿಸ್ತಾ ಇದೆಯಾ ಸರ್ ಇದರಲ್ಲಿ? ಅವ್ರು ಹೇಳ್ತಾರೆ, ಅವ್ರು ಯಾಕಂದ್ರೆ ಭಾರತ ಸರ್ಕಾರ ಹಂಗೆಲ್ಲ ಮಾಡೋದಿದ್ರೆ ಬಹಳ ಹಿಂದೆನೆ ಮಾಡಿರ್ತಾ ಇತ್ತು. ಸದೃಢವಾಗಿ ನಿಂತಿರೋದ್ರಿಂದ ಅವರ ನಿಲುವುಗಳಲ್ಲಿ ಬದಲಾವಣೆ ಕಾಣಿಸ್ತಿಲ್ಲ. ಅವತ್ತೀಗ ನೀವು ಯುರೋಪ್ 27 ಜೊತೆಗೆ ಮಾಡುವಾಗ್ಲೂ ಸಹ ಅಗ್ರಿಕಲ್ಚರ್ ಆಗ್ಲಿ ಡೈರಿ ಆಗ್ಲಿ ಅಲೋ ಮಾಡ್ಲಿಲ್ಲ. ಸೊ ಈಗ್ಲೂ ಅದನ್ನ ಅಲೋ ಮಾಡಲ್ಲ. ಅದ್ರಲ್ಲಿ ಏನಂದ್ರೆ ನಮ್ಗೆ ಅವ್ರಿಗೆ ಮೇಜರ್ ಏನಂದ್ರೆ ಮೇಯ್ಸ್ ನ ಭಾರತಕ್ಕೆ ಕಳಿಸ್ಬೇಕು, ಅಲ್ಲಿ ಮೇಯ್ಸ್ ಪ್ರೊಡಕ್ಷನ್ ಜಾಸ್ತಿ ಇದೆ ಅನ್ನುವಂಥದ್ದು. ಅದು ಪ್ರೈಸ್ ಕಾಂಪಿಟೇಟಿವ್ನೆಸ್, ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಎಲ್ಲವನ್ನ ನೋಡ್ತಾರೆ ಖಂಡಿತವಾಗಿಯೂ. ಮತ್ತೆ ರೈತರಿಗೆ, ನಮ್ಮ ರೈತರಿಗೆ ಸಂಕಷ್ಟ ಆಗೋದಾದ್ರೆ ಖಂಡಿತ ಭಾರತ ಸರ್ಕಾರ ಒಪ್ಪಲ್ಲ. ಅದಕ್ಕೆ ನಮ್ಗೆ ಇಷ್ಟು ದಿನ ಅವ್ರು ನಡ್ಕೊಂಡಿರುವ ರೀತಿಯಲ್ಲಿ ನಮ್ಗದು ಗೊತ್ತಾಗ್ತಾ ಇದೆ. ಸೊ ಮತ್ತೆ ಯಾವುದೇ ವ್ಯಾಪಾರ, ಯಾವುದೇ ಸಕ್ಸಸ್ಫುಲ್ ಆಗ್ಬೇಕು ಒಂದು ವ್ಯಾಪಾರ ಒಪ್ಪಂದ ಅಂದ್ರೆ ಎರಡೂ ಕಡೆಗೆ ಲಾಭ ಇರಬೇಕು. ಯಾವುದೋ ಒಂದು ರಾಷ್ಟ್ರಕ್ಕೆ ಲಾಭ ಆಗ್ತಿದೆ ಅಂತಂದ್ರೆ ಅದು ಖಂಡಿತ ಸಕ್ಸಸ್ಫುಲ್ ಆಗಲ್ಲ. ಸೊ ಎರಡೂ ಕಡೆಗೆ ಸಕ್ಸಸ್ಫುಲ್ ಆದ್ರೆ ಮಾತ್ರ ಆ ವ್ಯಾಪಾರ ಡೀಲ್ ಸಕ್ಸಸ್ಫುಲ್ ಆಗುತ್ತೆ. ಇಲ್ಲದೆ ಇದ್ರೆ ಹಿಂಗೆ ಇನ್ನೂ ಒಂದು 6 ತಿಂಗಳು ಹೇಳ್ಕೊಂಡೇ ಹೋಗ್ಬೇಕಾಗತ್ತೆ. ಸೊ ಹಂಗಾಗಿ ಅವರು ಖಂಡಿತವಾಗಿಯೂ ಭಾರತದ ಕೆಲವು ಷರತ್ತುಗಳಿಗೆ ಒಪ್ಲೇಬೇಕಾಗತ್ತೆ. ನಾವು ಕೆಲವುದನ್ನ ಒಪ್ಲೇಬೇಕಾಗತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಕೆಲವನ್ನ ಅವರು ಈಗ ನಾವು ಜಾಸ್ತಿ ಇದೆ ಅಂತಂದಾಗ ಕೆಲವು ನಮ್ಗೆ ಯಾವ್ದು ತೊಂದರೆ ಆಗೋದಿಲ್ಲ, ಅವ್ರಲ್ಲೇ ಭಾರತ ಕೂಡ ಎಸ್ ಅನ್ಬೇಕಾಗತ್ತೆ. ಆದ್ರೆ ಯಾವ್ದು ನಮ್ಗೆ ರೈತರಿಗೆ, ನಮ್ಮ ಹೈನುಗಾರಿಕೆಗೆ, ನಮ್ಮಲ್ಲಿ ದುರ್ಬಲ ವರ್ಗದವರು ಏನು ಅಥವಾ ರೈತರಿಗೆ ತೊಂದರೆ ಆಗತ್ತೆ ಅಂತದನ್ನ ಖಂಡಿತ ಭಾರತ ಸರ್ಕಾರ ಒಪ್ಪಲ್ಲ. ಮತ್ತೆ ಏನಂದ್ರೆ ಇದರಿಂದ ಒಂದು ಡಿಪ್ಲೊಮ್ಯಾಟಿಕ್ ಆದಂತ ಒಂದು ಟ್ರಸ್ಟ್ ಶುರುವಾಗಿದೆ. ಮತ್ತೆ ಭಾರತದ ಕಾಂಪಿಟೇಟಿವ್ನೆಸ್ ಇರೋದ್ರಿಂದಲೇ ಎಲ್ಲರೂ ನಮ್ಮ ಹತ್ರ ಬರ್ತಿದ್ದಾರೆ ಅನ್ನುವಂಥದ್ದು ಇಡೀ ಜಗತ್ ಜಾಹೀರಾಗ್ತಾ ಇದೆ. ಮತ್ತೆ ಈ ಟ್ಯಾರಿಫ್ ನ ಭಾರತದ ಮೇಲೆ ಯಾರೇ ಹೇರಿದ್ರು ತುಂಬಾ ದಿನ ಉಳಿಯಲ್ಲ ಇದು ಅನ್ನುವಂಥದ್ದನ್ನು ಇವತ್ತು ಜಗತ್ತಿಗೆ ಭಾರತ ತೋರಿಸಿದೆ ಅನ್ನುವಂಥದ್ದನ್ನು ನನ್ಗೆ ಅನ್ಸುತ್ತೆ. ಥ್ಯಾಂಕ್ ಯು ಕೇಶವ್ ಸರ್, ಥ್ಯಾಂಕ್ ಯು ಪ್ರೇಮಶೇಖರ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ. ಥ್ಯಾಂಕ್ ಯು ಸೋ ಮಚ್ ರವಿಕುಮಾರ್ ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಈ ಇನ್ವೆಸ್ಟ್ಮೆಂಟ್, ಈಗ ಜನ ಈ ಥರ ಡಿಬೇಟಲ್ಲಿ ನೋಡ್ಬೇಕಾದ್ರೆ ಒಂದು ಮಾತು ಹೇಳ್ತಿರ್ತಾರೆ, 10,000 ರೂಪಾಯಿ ಆಗ್ಬಿಟ್ರೆ ಸಾಕಪ್ಪ ಒಂದು ಗ್ರಾಮ್ ಚಿನ್ನ ನಾನು ತೊಗೊಂಡ್ಬಿಡ್ತೀನಿ ಅನ್ನೋ ರೀತಿ ಒಂದು ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಒಂದು 14 ತಿಂಗಳ ಹಿಂದೆ 7,000, 6,500, 7,500 ಎಲ್ಲ ಇತ್ತು. ಎಷ್ಟು ತೊಗೊಂಡಿದ್ರಿ ನೀವು? ಸೊ ಇನ್ವೆಸ್ಟ್ಮೆಂಟ್ ಸಲಹೆಗಾರರೆಲ್ಲ ಏನು ಹೇಳ್ತಾರೆ ಅಂದರೆ, ಇನ್ವೆಸ್ಟ್ ಮಾಡೋಕ್ಕೆ ಯಾವುದಪ್ಪ ರೈಟ್ ಟೈಮ್ ಅಂತ ಹೇಳಿದ್ರೆ ಎನಿ ಡೇಸ್ ಗುಡ್ ಡೇ ಅಂತಾರೆ ಅವರು. ಈಗ ಇವರೇ 15,000 ಆದಮೇಲೆ 10,000 ಆಗಿದ್ದರೆ ಚೆನ್ನಾಗಿತ್ತು ಅಂತ ಹೇಳೋರು, ನಾಳೆ 20,000 ಆದ್ರೆ ಏನು ಮಾತಾಡ್ತಾರೆ ಹೇಳಿ? 15,000 ಆಗಿಬಿಡ್ಲಿ ನಾನು ತೊಗೊಬಿಡ್ತೀನಿ ಅಂತ ಮಾತಾಡ್ತಾರೆ. ಬೇಸಿಕಲಿ ಅವ್ರು ತಗೊಳ್ಳೋರಲ್ಲ ಅಂತ, ಆಗಲಿ ಅಂತ ಆಸೆ, ಅದು ಆಸೆ. ಬಟ್ ಎನಿ ಡೇ ಇಸ್ ಗುಡ್ ಡೇ. ಅದು ರಿಯಲ್ ಎಸ್ಟೇಟ್ ಬಗ್ಗೆ ನೀವು ಮಾತಾಡ್ತಿರೋ, ಚಿನ್ನದ ಬಗ್ಗೆ ಮಾತಾಡ್ತಿರೋ, ಬೆಳ್ಳಿ ಬಗ್ಗೆ ಮಾತಾಡ್ತಿರೋ, ಯಾಕಂದರೆ ಹೇಳ್ತಾರಲ್ಲ, ಈಗ 14 ತಿಂಗಳ ಹಿಂದೆ 5,500, 6,500 ಚಿನ್ನ ನಿಮ್ನ ಯಾರಾದರೂ ಹಾಕಬೇಡಿ ಅಂತ ಹೇಳಿದ್ರಾ? ಇಲ್ಲ. ಮನೆಯಲ್ಲಿ ಹೆಂಗಸರು ಅದನ್ನು ಒಡವೆಗಳಲ್ಲಿ ತೊಗೊಂಡಿರಬಹುದು, ನಿಮ್ಗೆ ಯಾರು ಹೇಳಿರಲಿಲ್ವಲ್ಲ. ಹಾಗಾಗಿ ಎನಿ ಡೇ ಇಸ್ ಗುಡ್ ಡೇ ಅನ್ನೋ ಸಜೆಷನ್ನು ಅನೇಕ ಹೂಡಿಕೆಗಳ ವಿಚಾರದಲ್ಲಿ ನಿಜವಾಗಿದೆ. ಹಾಗಂತ ತಪ್ಪು ಹೂಡಿಕೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ನೀವು ಯಾವ ಸೂಕ್ತ ಅನಿಸ್ತಾ ಆ ಒಂದು ಹೂಡಿಕೆಯನ್ನು ಮಾಡಿ. ಈ ಅಮೆರಿಕಾ ಇಂಡಿಯಾ ಮತ್ತು ಯುರೋಪ್ ಯೂನಿಯನ್ ಇಂಡಿಯಾ ಈ ಒಪ್ಪಂದಗಳಲ್ಲಿ ಭಾರತಕ್ಕೆ ಒಳ್ಳೆಯದಾಗುವ ಸೂಚನೆ ಅಂತೂ ಕಾಣಿಸ್ತಾ ಇದೆ. ಏನು ಅಂತ ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ